ಈಗ ಸ್ವಲ್ಪ ಬೆಟರ್ ಅನಿಸ್ತಾ ಇದೆ. ಹಾ ಮುಂಚೆ ತುಂಬಾ ಆ, ಅದೇ ಹ್ಯಾಕ್ನೀಸ್ ಎಲ್ಲ ಇತ್ತು, ಮತ್ತೆ ಕಲೆಗಳೆಲ್ಲ ತುಂಬಾ ಜಾಸ್ತಿ ಇತ್ತು. ನೋಡಿ, ಇದಕ್ಕೆ ಮುಂಚೆ ನಾನು ನಿಮಗೆ 40s ಬರುವಂಥ ಆ್ಯಕ್ನೀಸ್ ಮತ್ತು ಆ್ಯಕ್ನೆ ಪಿಟ್ಸ್ ಆ್ಯಂಡ್ ಪಿಗ್ಮೆಂಟೇಷನ್ ಡಿಸ್ಕಲರೇಷನ್ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಇವತ್ತು ಅದೇ ಥರದ ಒಂದು ಸ್ಕಿನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ತುಂಬ ನಾಡ್ಯೂಲ್ ಬೇಸ್ ಆ್ಯಕ್ನೆಸ್ ಆ್ಯಂಡ್ ಪೋಸ್ಟ್ ಆ್ಯಕ್ನೆ ಪಿಟ್ಸ್ ಕೂಡ ಇದೆ. ಹಾಗೆ ತುಂಬ ಡೆಪ್ತಲ್ಲಿ ಇರುವಂಥ ಸ್ಕಾರ್ಸ್ ಆ್ಯಂಡ್ ಪಿಗ್ಮೆಂಟೇಷನ್. ಸೊ ಇದಕ್ಕೆ ನಾವಿವತ್ತು ಟ್ರೀಟ್ಮೆಂಟ್ನ ಮಾಡ್ತಾ ಇದ್ದೀವಿ. ಸೊ ಇವ್ರಿಗೆ ಕಾಂಬಿನೇಷನ್ ಟ್ರೀಟ್ಮೆಂಟ್ಸ್ನ ಕೊಡ್ತಾ ಇದ್ದೀವಿ. ಅದರಲ್ಲಿ ಲೈಕ್ ಶೈನ್ ಕಂಟ್ರೋಲ್ ಆ್ಯಂಡ್ ಎಸ್ಥೆಟಿಕ್ ಪೀಲ್ಸ್ ಫಾರ್ ಆ್ಯಕ್ಟಿವ್ ಆ್ಯಕ್ನೆ ಆ್ಯಂಡ್ ಸ್ಕಾರ್ಸ್. ದೆನ್ ಅವರಿಗೆ ಈವನ್ ಲೈಕ್ ಪಿಗ್ಮೆಂಟೇಷನಿಗೆ ಅಂತ ಹೇಳಿ ಕಾರ್ಬನ್ ಪೀಲ್ ಲೇಸರ್ ಆ್ಯಂಡ್ ಸ್ಕಿನ್ ಲೈಟ್ನಿಂಗ್ ಟ್ರೀಟ್ಮೆಂಟ್. ಸೊ ಈ ಥರ ಕಾಂಬಿನೇಷನ್ ಮಾಡಿ ಡೀಪ್ ಪಿಗ್ಮೆಂಟೇಷನ್ ಇದೆ. ಹೌದು, ಪಿಗ್ಮೆಂಟೇಷನ್ ಡೀಪ್ ಆಗೂ ಇದೆ. ಆ್ಯಂಡ್ ಈ 40s ಬರುವಂಥ ಆ್ಯಕ್ನೆಯಿಂದ ನೋಡಿ ಪಾಪ ಅವ್ರು ಎಷ್ಟು ಪಿಟ್ಸ್ ಇದೆ ಅಂದರೆ ತುಂಬ ಡೆಪ್ತಲ್ಲಿದೆ. ಆ್ಯಂಡ್ ಡೇ 1 ಅವ್ರದ್ದು ಫುಲ್ ತುಂಬ ನಾಡ್ಯೂಲ್ ಬೇಸಲ್ಲಿ ದೊಡ್ಡ ದೊಡ್ಡ ಆ್ಯಕ್ನೆಸ್ ಎಲ್ಲ ಬರ್ತಾ ಇತ್ತು. ಅದ್ರದ್ದೇ ಈ ಸ್ಕಾರ್ಸ್ ಎಲ್ಲ. ಸೊ ಇವಾಗ ಒಂದು 3 to 5 ಟ್ರೀಟ್ಮೆಂಟ್ಸ್ ಆಯ್ತು ಇವ್ರದ್ದು. ಇವಾಗ ಫುಲ್ ಆ್ಯಕ್ನೆ ಕಮ್ಮಿ ಆಗಿದೆ ಅಂಡ್ ಕಾಂಪ್ಲೆಕ್ಷನ್ ಇಂಪ್ರೂವ್ ಆಗ್ತಾ ಇದೆ. ಸೊ ಬೇಸ್ ಕಾಂಪ್ಲೆಕ್ಷನ್ ಇಂಪ್ರೂವ್ ಆಗ್ತಾ ಇರೋದ್ರಿಂದ ಅವ್ರದ್ದು ಏನಾಗುತ್ತೆ ಅಂದ್ರೆ ಸ್ಕಾರ್ಸ್ ಹೈಲೈಟ್ ಆಗಿ ಕಾಣಿಸುತ್ತೆ ಇವಾಗ. ಸೊ ಈಗ ಮೇನ್ ಆಗಿ ನಾವು ಕಾನ್ಸಂಟ್ರೇಟ್ ಮಾಡೋದು ಸ್ಕಾರ್ಸ್ ಮತ್ತೆ ಪಿಗ್ಮೆಂಟೇಷನ್ ಮೇಲೆ. ಸೊ ಇವತ್ತು ನಾನು ಅವ್ರಿಗೆ ಒನ್ ಆಫ್ ದಿ ಕಾಂಬಿನೇಷನ್ ಟ್ರೀಟ್ಮೆಂಟ್ ಅವ್ರಿಗೆ ಇರೋದ್ರಲ್ಲಿ ಕಾರ್ಬನ್ ಮಾಸ್ಕ್ ಲೇಸರ್ ಅಂತ ಹೇಳಿ ಅದನ್ನ ಇವಾಗ ನಾನು ಮಾಡ್ತಾ ಇದ್ದೀನಿ. ಸೊ ಮೇಡಮ್ ಆರಾಮಾಗಿದ್ದೀರಾ? ಆರಾಮಾಗಿ. ಓಕೆ. ಸೊ ಮೇಡಮ್ ನೀವು ಬರೋಕ್ ಮುಂಚೆ ಹೇಗಿತ್ತು ಸ್ಕಿನ್, ಇವಾಗ ಹೇಗಿದೆ? ನೀವೇ ಅನ್ಕೊಂಡು ನೋಡಿದಾಗ ಹೇಗಿದೆ? ಈಗ ಸ್ವಲ್ಪ ಬೆಟರ್ ಅನಿಸ್ತಾ ಇದೆ. ಮುಂಚೆ ತುಂಬಾ ಅದೇ ಹ್ಯಾಕ್ನೀಸ್ ಎಲ್ಲ ಇತ್ತು, ಮತ್ತೆ ಕಲೆಗಳೆಲ್ಲ ತುಂಬಾ ಜಾಸ್ತಿ ಇತ್ತು. ಈಗ ಸ್ವಲ್ಪ ಬೆಟರ್ ಅನಿಸ್ತಿದೆ. ಈಗ ಸ್ವಲ್ಪ ಬೆಟರ್ ಅಂತ ಅನಿಸ್ತಾ ಇದೆ. ಸ್ಕಿನ್ ಟೋನ್ಗೆ ಬರ್ತಾ ಇದೆ, ಸ್ಕಿನ್ ಕಲರ್ಗೆ ಬರ್ತಾ ಇದೆ ಸರ್. ಮೊದಲು ತೀರಾ ಇತ್ತಾ ಇದು? ತುಂಬಾ ಇತ್ತು. ಸೊ ಅಂದ್ರೆ ಖುಷಿ ಇದ್ದೀರಾ? ಎಸ್. ಈಗ ಏನ್ ಮಾಡ್ತಿದ್ದೀರಾ ಈಗ ಟ್ರೀಟ್ಮೆಂಟ್? ಸರ್ ಇವಾಗ ನಾನು ಅವರಿಗೆ ಕಾರ್ಬನ್ ಮಾಸ್ಕ್ ಲೇಸರ್ ಮಾಡ್ತಾ ಇದ್ದೀನಿ. ಓಕೆ. ಅದನ್ನ ನಾವು ಪ್ರೊಸೀಜರ್ಸ್. ಇದು ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಇದು? ಹೌದು, ಅಡ್ವಾನ್ಸ್ ಟ್ರೀಟ್ಮೆಂಟ್. ಸೊ ನೋ ಸೈಡ್ ಎಫೆಕ್ಟ್ಸ್? ಖಂಡಿತವಾಗ್ಲೂ ಸೈಡ್ ಎಫೆಕ್ಟ್ಸ್ ಇಲ್ಲ. ತುಂಬಾ ಬೇಗ ರಿಸಲ್ಟ್ ಕೊಡುವಂತದ್ದು. ಹೌದು, ರಿಸಲ್ಟ್ ಸಿಗುತ್ತೆ. ಜೊತೆಗೆ ಹೌದು, ಸ್ಕಿನ್ನಿಗೆ ಸೇಫ್ ಆಗೂ ಇರುತ್ತೆ. ಯಾವುದೇ ತರದ ಸೈಡ್ ಎಫೆಕ್ಟ್ಸ್ ಇರಲ್ಲ, ಡ್ಯಾಮೇಜ್ ಆಗಲ್ಲ. ಎಸ್. ಓಕೆ. ಸೊ ಇದಕ್ಕೆ ಹೆಸರು ಕಾರ್ಬನ್ ಪೀಲ್ ಅಂತನಾ? ಹೌದು ಸರ್, ಕಾರ್ಬನ್ ಪೀಲ್ ಲೇಸರ್ ಅಂತ ಹೇಳ್ತೀವಿ, ಕಾರ್ಬನ್ ಮಾಸ್ಕ್ ಲೇಸರ್ ಅಂತ ಹೇಳ್ತೀವಿ, ಕ್ಯೂ ಸ್ವಿಚ್ ಲೇಸರ್ ಅಂತ ಹೇಳ್ತೀವಿ. ಸೊ ಈ ಥರ ಡಿಫ್ರೆಂಟ್ ಟೈಪ್ ಆಫ್ ನೇಮ್ಸ್ ಅಲ್ಲಿ ಅದನ್ನ ನಾವು ಕರಿತೀವಿ. ಸೊ ಇದು ಹೇಗೆ ಅಂತಂದ್ರೆ ಪಿಗ್ಮೆಂಟೇಷನ್ ಮತ್ತೆ ಆಕ್ಟಿವ್ ಆಕ್ನೆ ಇರ್ಬೋದು, ಅಥವಾ ಆಕ್ನೆ ಸ್ಕಾರ್ಸ್ ಇರ್ಬೋದು. ಸೊ ಈ ತರದ ಡಿಫ್ರೆಂಟ್ ಟೈಪ್ ಆಫ್ ರೀಸನ್ಸ್ಗೆ ರಿಂಕಲ್ಸ್ ಕಡಿಮೆ ಆಗುತ್ತೆ, ಪಿಂಪಲ್ಸ್ ಕಡಿಮೆ ಆಗುತ್ತೆ, ಹಳೆ ಕೊಳೆಗಳು ಕೂಡ ಎದ್ದು ಆಚೆ ಬರುತ್ತೆ. ಹೌದು, ಎಲ್ಲದಕ್ಕೂ ಲೈಕ್ ಆಲ್ ಇನ್ ಒನ್ ಅಂತ ಹೇಳ್ಬೋದು. ಆರೋಗ್ಯವಾದಂತ ಚರ್ಮವನ್ನ ಪಡ್ಕೋಬಹುದು, ಅವರಿಗೆ ಕೊಡ್ತೀವಿ. ಹೌದು. ಅಂಡ್ ಸ್ಕಿನ್ ಪಾಲಿಶ್ ಆಗುತ್ತೆ. ಇನ್ನೊಂದೇನಂದ್ರೆ ಇದೆಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೇನೋ ಅಂತ ಕೆಲವರು ಫೋನ್ ಮಾಡಕ್ಕೆ ಭಯ ಪಡ್ತಾರೆ, ಟ್ರೀಟ್ಮೆಂಟ್ ತಗೊಳಕ್ಕೆ ಭಯ ಪಡ್ತಾರೆ. ಹೌದು ಸರ್, ಇದು ಏನ್ ಅನ್ಸುತ್ತೆ ಅಂದ್ರೆ ಇವಾಗ ಇದು ನಾನು ಒಂದು ಪ್ರಾಪರ್ ಕೇರ್ ಮಾಡಿದಿದ್ರೆ ರೆಗ್ಯುಲರ್ ಆಗಿ ನನಗೆ ಇಷ್ಟೊಂದು ಸ್ಪೆಂಡ್ ಮಾಡೋ ಅಂತ ಅವಶ್ಯಕತೆ ಇರಲಿಲ್ಲ. ಸೊ ನಾನು ಬೇಸಿಕಲಿ ಮಾಡೋ ಅಂತ ಮಿಸ್ಟೇಕ್ಸ್ ಇಂದ ನಾವು ಈ ತರದ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಾ ಇರ್ತೀವಿ. ಹಾಗಂತ ನಾವು ಇದು ಟ್ರೀಟ್ಮೆಂಟ್ ತುಂಬಾ ಚೀಪ್ ಅಂತಾನು ನಾವು ಹೇಳಕ್ಕಾಗಲ್ಲ. ಬಟ್ ಇದು ಅಂತ ಕಾಸ್ಟ್ಲಿ ಅಂತಾನು ಇಲ್ಲ ಸರ್. ಬೇರೆ ಕ್ಲಿನಿಕಲ್ ಬೇಸಲ್ಲೆಲ್ಲ ನಾವು ನೋಡಿದಾಗ ಪ್ರೈಸಸ್ ಆಕ್ಚುಲಿ ತುಂಬಾ ರೀಸನಬಲ್ ಆಗಿನೇ ಇರುತ್ತೆ. ಅಂಡ್ ಎಲ್ಲರಿಗೂ ಇದೇ ಬೇಕು ಅಂತಾನು ಇರಲ್ಲ ಸರ್. ಇಟ್ ಡಿಪೆಂಡ್ಸ್ ಆನ್ ದ ಸ್ಕಿನ್ ಟೈಪ್ಸ್. ಹೌದು, ಯಾವ್ದು ಬೇಕು ಯಾವ ಸ್ಕಿನ್ ಟೈಪಿಗೆ. ಅತಿ ಕಮ್ಮಿಯಲ್ಲಿ ಸಿಗುವಂತ ಟ್ರೀಟ್ಮೆಂಟ್ಸ್ ಕೂಡ ಇರುತ್ತೆ. ನಾವೇ ಓಪನ್ ಆಗಿ ಅವ್ರಿಗೆ ಹೇಳ್ತೀವಿ, ಫಸ್ಟ್ ಟೈಮ್ ನೀವೇನಾದ್ರೂ ಟ್ರೀಟ್ಮೆಂಟ್ ಮಾಡ್ತಾ ಇದ್ರೆ ತುಂಬಾ ನಾರ್ಮಲ್ ಆಗಿ ಕೊಡುವಂತ ಬೇಸಿಕ್ ಟ್ರೀಟ್ಮೆಂಟ್ ನ ಫಸ್ಟ್ ಟ್ರೈ ಮಾಡಿ. ಅದರಲ್ಲೂ ರಿಸಲ್ಟ್ ಬಂದಿಲ್ಲ ಅಂದ್ರೆ ನೀವು ಬೇಕಾದ್ರೆ ಆಮೇಲೆ ಅಡ್ವಾನ್ಸ್ ಟ್ರೀಟ್ಮೆಂಟ್ಸ್ ನ ಟ್ರೈ ಮಾಡ್ಬೋದು ಅಂತ ಹೇಳಿ. ಸೊ ಇನ್ ಕೇಸ್ ಅವರಿಗೆ ಸಿವಿಯಾರಿಟಿ ಮೇಲೆ ಅಂದ್ರೆ ತುಂಬಾ ಇನ್ಫೆಕ್ಷನ್ ಇತ್ತು, ಸೊ ಅವ್ರಿಗೆ ಕಾಂಬಿನೇಷನ್ ಟ್ರೀಟ್ಮೆಂಟ್ಸ್ ಬೇಕು ಮ್ಯಾಮ್ ಸ್ವಲ್ಪ ಕರಿತೈತೆ.
ಸೊ ಬೇಕೇ ಬೇಕು ಅಂತ ಏನಾದರೂ ಅನಿಸಿದ್ರೆ ಮಾತ್ರ ನಾವು ಬಿಗಿನಿಂಗಲ್ಲೇ ಅಡ್ವಾನ್ಸ್ ಟ್ರೀಟ್ಮೆಂಟ್ಸ್ನ ಅಡ್ವೈಸ್ ಮಾಡ್ತೀವಿ. ಇಲ್ಲ ಅಂತಂದ್ರೆ ಕಾರ್ಬನ್ದು ಮಾಸ್ಕ್ನ ನಾನು ಇವಾಗ ಹಾಕಿದ್ದೀನಿ. ಹೌದು, ಇದ್ರ ಮೇಲೆ ನಾವು ಲೇಸರ್ ರೇಸ್ನ ಕೊಡ್ತಾ ಹೋಗ್ತೀವಿ. ಆ ಲೇಸರ್ ರೇಸು ಒಳಗಡೆವರೆಗೂ ಹೋಗಿ ಒಳಗಡೆ ಟಾಪಿಕಲ್ ಸ್ಕಿನ್ ಅಲ್ಲಿ ಇರುವಂತ ಏನು ಇನ್ಫೆಕ್ಷನ್ಸ್ ಇರುತ್ತೆ ಅದನ್ನ ರೆಡ್ಯೂಸ್ ಮಾಡೋದ್ರ ಜೊತೆಗೆ ಲೇಯರ್ಸ್ ಅಲ್ಲಿ ಸ್ಕಿನ್ ಲೇಯರ್ಸ್ ಅಲ್ಲಿ ಇರುವಂತ ಡಿಸ್ಕಲರೇಷನ್ ಇರ್ಬೋದು, ಪಿಗ್ಮೆಂಟೇಷನ್ ಇರ್ಬೋದು, ಅದನ್ನೆಲ್ಲ ಇಂಡೈರೆಕ್ಟ್ ವೇನಲ್ಲಿ ಟ್ರಿಗರ್ ಮಾಡಿ. ಸೊ ಇದು ಸ್ಯಾನ್ಸೋಸಿ ವೆಲ್ನೆಸ್ ಕ್ಲಿನಿಕ್ನಲ್ಲಿ ಬ್ಯೂಟಿ ಸ್ಪಾಟ್ಗೆ ಮತ್ತೊಂದು ಹೆಸರು ಸ್ಯಾನ್ಸೋಸಿ ವೆಲ್ನೆಸ್ ಕ್ಲಿನಿಕ್. ಇವತ್ತು ಪ್ರಾಕ್ಟಿಕಲೇ ನಾನು ನೋಡ್ತಾ ಇದ್ವಿ. ಸೊ ಈಗ ಮಹಿಳೆಯರು ಕೂಡ ಮಾತಾಡಿದ್ರು, ನನಗೆ ಇದು ತುಂಬ ಖುಷಿಯಾಗಿದೆ ಅಂತ. ರೆಡಿ ಮಾಡಿ. ಇದನ್ನ ಕಾರ್ಬನ್ ಪೀಲ್ ಅಂತ ಹೇಳ್ತಾರೆ. ಸೊ ಈ ಒಂದು ಮೆಷಿನ್ ಏನು ಕೆಲಸ ಮಾಡುತ್ತೆ ಅಂತಂದರೆ ಒಳಗಡೆ ಇರುವಂಥ ತುಂಬ ವರ್ಷದಿಂದ ಕೂತಿರುವಂಥ ಕೊಳೆಯನ್ನು ಕೂಡ ಆಚೆ ತರಿಸುತ್ತೆ. ಆ ಪೋರ್ಸು ಹಾಗೂ ಆ ರಿಂಕಲ್ಸ್ನು ಕೂಡ ಇದು ಕಡಿಮೆ ಮಾಡುತ್ತೆ ಅಲ್ಲ? ಹೌದು ಸರ್. ಸೊ ಇದು ಸ್ಕಿನ್ ರೆಜುವನೇಷನ್ ಮಾಡುತ್ತೆ, ಸ್ಕಾರ್ಸ್ನ ಲೈಟ್ ಮಾಡುತ್ತೆ, ಅಂಡ್ ಆಕ್ಟಿವ್ ಆಕ್ನೆ ಇದ್ರೆ ಅದನ್ನ ಕೂಡ ಕಮ್ಮಿ ಮಾಡುತ್ತೆ, ಫೈನ್ ಲೈನ್ಸ್ ಅಂಡ್ ರಿಂಕಲ್ಸ್ ಗೆ ಟ್ರೀಟ್ ಮಾಡುತ್ತೆ, ಸ್ಕಿನ್ ಅಲ್ಲಿ ಗ್ಲೋನ ಹೆಚ್ಚು ಮಾಡುತ್ತೆ, ಆಂಟಿ ಏಜಿಂಗ್ ತರ ಕೆಲಸ ಮಾಡುತ್ತೆ. ಹಾಗಂತ ಒಂದೇ ಸೆಷನ್ ಅಲ್ಲಿ ಫುಲ್ ಮ್ಯಾಜಿಕ್ ಆಗುತ್ತೆ ಅಂತ ಅಲ್ಲ, ಖಂಡಿತ ಆಗಲ್ಲ. ಸೆಷನ್ ಬೈ ಸೆಷನ್ ತಗೊಂಡ್ರೆ ಖಂಡಿತವಾಗ್ಲೂ ಅವರಿಗೆ ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ಸ್ ಕಾಣ್ತಾ ಹೋಗುತ್ತೆ. ಇದು ಆಫ್ಟರ್ ಅಂದರೆ 40 ವರ್ಷದ ಮೇಲ್ಭಾಗ ಇರುವಂತಹ ಕೆಲವೊಂದು ಹೆಣ್ಣು ಮಕ್ಕಳು ಅಂದರೆ ಹೆಂಗಸರು ಏನು ಇರ್ತಾರೆ, ಅವರು ಇದನ್ನು ತುಂಬಾ ಇಷ್ಟಪಡ್ತಾರೆ. ಬಿಕಾಸ್ ಯಾಕೆಂದರೆ ಆಗ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಿರುತ್ತೆ. ಆವಾಗ ಅವರ ಏನು ಮೆನ್ಸ್ಟ್ರುಯೇಷನ್ ಏನಿದೆ ಸೊ ಅದು ಬ್ಯಾಲೆನ್ಸಿಂಗ್ನಲ್ಲಿ ಇರುತ್ತಲ್ಲ. ಸೊ ಅಂಥವ್ರಿಗೆ ಮುಖದ ಮೇಲೆ ಈ ಥರ ಎಲ್ಲ ಕೆಲವೊಂಥರ ಈ ಬ್ಲ್ಯಾಕ್ ಪ್ಯಾಚಸ್ಗಳು, ಈ ಥರ ಪಿಂಪಲ್ಸ್ಗಳು ಬಂದಾಗ ಈಸಿಯಾಗಿ ಇದನ್ನು ರಿಮೂವ್ ಮಾಡ್ತೀವಿ. ಅದನ್ನು ಮತ್ತು ಸೇಫಾಗಿ ಕೂಡ ಅದು ಮಾಡ್ತಾರೆ. ಅಲ್ವಾ? ಹಾಂ, ಹೇಳ್ಕೊಂಡು ಮಾಡಿ.